इस वक्त एक बड़ी खबर सामने आ रही है। दलित लड़के पर ऊंची जाति की लड़की से प्यार करने पर हमला, युवक की मौत। बीदर औरा तालुके के कुशनर पुलिस थाने के अधिकार क्षेत्र में आज ऊंची जाति की लड़की से प्यार करने पर दलित लड़के पर हमला किया गया। मृतक युवक सुमित पिता विजय कुमार 19 वर्षीय है, जो बेटकुंडा गांव का निवासी है। सुमित रक्षाई गांव की एक युवती से प्रेम करता था। युवती ने सुमित को रविवार को हमारे घर आने के लिए बुलाया था। जब वह युवती से मिलने गया तो युवती के पिता, भाई और रिश्तेदार घर पर इकट्ठा हो गए और उसकी जमकर पिटाई कर दी। उसके घर से जाने के बाद युवती के भाई और उसके दोस्त इकट्ठा हो गए और उसे फिर से पीटा, जब तक कि उसके हाथ पैर टूट नहीं गए। इसी तरह जब वह उत्तेजित हो गया तो उन्होंने सुमित के घर फोन किया और उसे ले जाने के लिए कहा। मृतक युवक के रिश्तेदारों ने कहा कि सुमित के पिता और भाई मौके पर पहुंचे और सुमित को मृत पाया गया। वह अभी भी जीवित था और उसे तुरंत थाना कुशनूर सरकारी अस्पताल ले जाया गया। वहां उसका प्राथमिक उपचार किया गया और फिर उसे इलाज के लिए महाराष्ट्र के उदगीर और फिर लातूर अस्पताल ले जाया गया। लेकिन सुमित की आज अप्रभावी उपचार के कारण मृत्यु हो गई है। ऐसा उन्होंने बताया कि इस घटना के संबंध में कुशनूर थाने में मामला भी दर्ज कर लिया गया है। सर ತಂದೆ ಪೂರ ಮುಗಿನ ನೀವು ಮೂರನೇ ಯಾನೇ ಮಾಡಿ ಈಗ ಮುಂದೆ ಮಾಡ್ತೀರಿ ಈಗ ಸೇರ್ಪಡೆ ಮುಚ್ಚಕಾಗಿರ್ತ ಮುಗಿದು ಕೇಸ್ ಮುಗಿತು ಅಲ್ಲಿಗೆ ಸರ್ 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 ನೀವು ಅಧಿಕಾರಿ ಸರ್ ನೀವು ಅಧಿಕಾರಿ ಸರ್ ಸರ್ ನೀವು ಅಧಿಕಾರಿ ಸರ್ ಇದು ಅಟ್ರಾಸಿಟಿ ಆಗಿದೆ ತನಿಖೆ ಯಾಕೆ ಮಾಡಿಲ್ಲ 3 ದಿನ ನಾವು ಮಾಡಬೇಕು ಸರ್ 3 ದಿನ ಯಾಕೆ ತನಿಖೆ ಮಾಡಿಲ್ಲ ಬಾಜೂರ ಮಾಡರಾದ ಮೇಲೆ ಅವರಿಗೆ ಏನು ಕೊನೆ ಇರ್ತದೆ ತಗೊಳ್ಳಿಲ್ಲ ನಿಮಗೆ ಕೊನೆ ಇರ್ತದೆ ನೀವು ರಿಪೋರ್ಟ್ ತಗೊಂಡು ಮಾಡಿ ಸರ್ ನೀವು सोमवार आज मुंजे हो गया सोमवार के आगे नಮಗೆ डेथ आ गया था नಮಗೆ ಎಲ್ಲ ನೆಂಟರು ಎಲ್ಲರಿಗೆಲ್ಲ ದವಾಖಾನೆ ದಿನದ ಡಾಕ್ಟರ್ ಆದ್ರೆ ಬಾದ ಸತ್ತರ ಅಂತ ಹೇಳಿದ ಬಾದ ಬುಧವಾರ ಹೊಂಟರೆ ಇಲ್ಲ ಮತ್ತೆ ಜೀವ ಬಂದ ಆದ್ರೆ ಬಾದ ಮತ್ತೆ ಜೀವ ಬಂದಿದೆ ಅಂತ ಸುಮ್ಮನೆ ಅದು ಈ ದಿನ ಇಕ್ಕ್ಯಾರ ನಿನ್ನ ಡಿಎಸ್ಪಿ ಹೋಗಿದ ಮೇಲೆ ಅದು ಕ್ಲಿಯರ್ ಮಾಡ್ಯಾರ ಇವ್ರು ಮಾಡತಾರೆ ಈ ರೀತಿ ಇವ್ರು ಹರಾಸ್ಮೆಂಟ್ ಕೆಲಸಗಳು ಅಲ್ಲಿ ಹೊರಗೆ ಆಗಿ ಅವರು ಕ್ಲಿಯರ್ ಮಾಡ್ಯಾರ ಎಲ್ಲ ಸರ್ ರೊಕ್ಕ ತಗೊಂಡಿದ್ದ ಅವ್ರ ಹೆಸರು ಅವನ ಹೆಸರು ಗೊತ್ತಿಲ್ಲ ಅರೆಸ್ಟ್ ಮಾಡ್ರಿ ಅವ್ರು ಹೆಂಗ್ ಗೊತ್ತಿರಿ ಅವನ ಹೆಸರು ಹುಡುಗಿ ಹೆಸರು ಎಫ್ಐಆರ್ ಬಿಟ್ಟು ಹೆಂಗ್ ಹಾಕಿ ಎಫ್ಐಆರ್ ಮಾಡ್ತೀರಿ ಅದು ಆ ಹುಡುಗಲಿಗೆ ಯಾಕೆ ಹೋದ ಮ್ಯಾಟರ್ ಗೊತ್ತಿಲ್ಲ ಸಾಬ್ರಿ ಹುಡುಗಲಿಗೆ ಯಾಕೆ ಹೋದ ಅದು ಹೇಳ್ರಿ ಸರ್ ನಮಸ್ಕಾರ ಇವತ್ತೊಂದು ದುಃಖದ ವಿಷಯ ಏನಂದ್ರೆ ನಮ್ಮ ಜಾತಿ ಅಂದ್ರೆ ಶಾಂತ ಜಾತಿ ಕ್ರಿಶ್ಚಿಯನ್ರು ಒಳ್ಳೆ ಶಾಂತರು ಅಂತ ಹೇಳ್ತಾರೆ ಎಲ್ಲರೂ ಪೊಲೀಸರು ಎಸ್ ಸಿ ಮದಿಗೆ ಅಂದ್ರೆ ಎಸ್ ಸಿ ಮದಿಗೆ ಕ್ರಿಶ್ಚಿಯನ್ ನಾವೆಲ್ಲ ಕನ್ವರ್ಟೆಡ್ ಆದರೂ ಇವತ್ತು ಈ ಬೀದರ್ ಡಿಸ್ಟಿಕ್ನಲ್ಲಿ ಈ ಪೊಲೀಸರು ಒಂದು ತುಟ್ಟಿಗೆ ಬೆಣ್ಣ ಒಂದು ತುಟ್ಟಿ ತುಪ್ಪ ಹಚ್ತಾ ಇದ್ದಾರೆ. ಅಟ್ರಾಸಿಟಿ ಹಾಫ್ ಮರ್ಡರ್ ಕೇಸ್ ಅವ್ನು ನಿನ್ನ ಸತ್ತಿದ್ದಾನೆ, ಇವತ್ತು ಮರ್ಡರ್ ಕೇಸ್ ಕನ್ವರ್ಟ್ ಆಗಬೇಕಿತ್ತು. ಆದರೂ ಕೂಡ ಅವ್ರು ಅವ್ರ ತಂದೆ ಮತ್ತು ಅವ್ರ ತಮ್ಮಗೆ ಮಾಡಿದ್ದಾರೆ. ಅವನಿಗೆ 10 ಜನ ಹೊಡಿದಾರೆ ಅಂತ ನಮ್ಗೆ ಗೊತ್ತಿದೆ. ನಮಗೂ ಎಲ್ಲ ಊರ್ದವ್ರು ಗೊತ್ತಿದ್ದಾರೆಲ್ಲ ಹೇಳಿದ್ದಾರೆ. ಆದರೆ ಇವತ್ತು ಪೊಲೀಸರು ನಮಗೆ ಕೇಳ್ತಾರೆ ಅವನ ಹೆಸರು ಏನದ, ಏಸು ಮಂದಿಯಾಗಿ ಹೊಡೆದಾರ, ಮತ್ತು ಈ ಅಟ್ರಾಸಿಟಿ ಕೇಸಿಗೆ ಇವ್ರು ತನಿಖೆ ಯಾರು ಮಾಡಬೇಕು? ಒಂದು DSP ಸಾವ್ರು ಮಾಡಬೇಕು, ಒಂದು ಸರ್ಕಲ್ ಸಾವ್ರು ಮಾಡಬೇಕು. ಅದೊಂದು PSS ಸಾವ್ರು ಬಂದು ನಮಗೆ ಏನಂತಾರ, ಬರ್ರಿ ಜಲ್ದಿ ಬರ್ರಿ ಒಳಗೆ ಸೈನ್ ಮಾಡಿರಿ, ನಾವು ಚೇರ್ಪನ್ ಮಾಡಿ ಕಳಿಸ್ತೀವಿ ಅಂತೇಳಿ. ನಾನು ನಿಮಗೆ ಹ್ಯಾಂಗೆ ಕಾಣ್ತೀವಿ ಸಾಬ್ರೆ? ಇವತ್ತು SP ಸಾಬ್ರಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತೀನಿ, ಇದು ಭಾಳ ಅನ್ಯಾಯ ಅದ. ಯಾಕಂದರೆ ಅವನದು ಸಂಸಾರ ಪೂರಾ ಒಡೆದು ಬಿಟ್ಟಿದ್ದಾರೆ. ಮತ್ತು ನೆತ್ತಿ ಹೆಡ್ ಈಟ್ ಕಟ್ ಹೊಡೆದಾರ ಅವನಿಗೆ. ನಾವು ನೋಡಿದ್ರೆ ಮೈಗೆ ಮುಳ್ಳು ಬರ್ತಾ ಇದೆ, ನಮ್ಮ ಮೈಗೆ ಮುಳ್ಳು ಬರ್ತದೆ. ನಮ್ಮ ಸಮಾಜಕ್ಕೆ ಇದು ಧಕ್ಕಿ ಬರ್ತದೆ. ಯಾಕಂದ್ರೆ ಗೊತ್ತಾ, FR ಸೋಮವಾರ ದಿನ ಆಗಿದೆ, ನಿನ್ನಾಗ್ಯದ ಅಪ್ಪ. ಮತ್ತು ನಿನ್ನ FR DSP ಸಾಬ್ರಲ್ಲಿ ಹೋದ ತಕ್ಷಣ FR ಹಾಕ್ತಾರೆ. 2 ಹೆಸರು ಹಾಕಿದ್ದಾರೆ FRನಲ್ಲಿ. ಅಚ್ಚಾ 2 ಹೆಸರು ಹಾಕಿದ್ರು, ಓಕೆ, ನಮ್ಮ ಮನಸ್ಸು ಶಾಂತಿ ಇದೆ. ಆದರೆ ನಿಮ್ಮ ತನಿಖೆ ಏನಿಲ್ಲ ಸಾಬ್ರೆ, ಒಂದು ಅಟ್ರಾಸಿಟಿ ಕೇಸಿಗೆ ಏನು ತನಿಖೆ ಇರ್ತದ? ನೀವೇನು ಮಕ್ಕೊಂದಿರಿ ಪೊಲೀಸರು ಮನ್ಯಾಗ 3 ದಿನ ನಮಗೆ ಕೇಳಿದ್ರೆ ಇವತ್ತು ಬಂದು ನೀನು ನೋಡಿ ಏಜ್ ಜನ ಇದ್ರಿ, ನಾವು ಹೇಳ್ಬೇಕು ಪೊಲೀಸರಿಗೆ
ಇವತ್ತು ನಮ್ಮ ಸಮಾಜಗಳು ಒಂದು ಹೇಳಿ ಇವತ್ತು ನಮಗೆ ನ್ಯಾಯ ಸಿಗೋಲೋಯ್ತು. ಬೀದರ್ ಪೂರ ಬಂದ್ ಮಾಡ್ತೇವೆ ನಾವು. ಯಾಕಂದ್ರೆ ಇದು ಇದೇ ನಮ್ಮ ಸಮಾಜದಾಗ 2-3 ಕೇಸ್ಗಳದು ಮೊನ್ನೆ ಕೆಳಗಿತ್ತು ಬಗ್ದದ ಎಲ್ಲರೂ ಕೇಸ್ಗಳಾಗ ಎಲ್ಲ ತಲ್ಲ ನಮ್ದು ಇದೇ ಅಲ್ಲತ್ತದ. ಅದಕ್ಕೆ ಇವತ್ತು ನಾವು ಮೀಡಿಯಾ ಮುಖಾಂತರ ನಾವು ಡಿಪಾರ್ಟ್ಮೆಂಟ್ ಕೇಳಕ್ಕೆ ಒಂದೇ ಇಷ್ಟಪಡ್ತೇವೆ. ಇದರಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೆ FIR ಹೆಸರು ಹಾಕಿ ಅರೆಸ್ಟ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇರ್ತದೆ. ಇದನ್ನು ಚೀರ್ಪಾಡು ಮಾಡ್ಕೊಡಲ್ಲ ಅಂತೇಳಿ ಇವತ್ತು ನಾನು ಮೀಡಿಯಾ ಮುಖಾಂತರ ಹೇಳ್ತೇವೆ. ನನ್ನ ಹೆಸರು ಸೂರನ್ಸಿ ಬೀದರ್ ಮೈಲಿ. ಪವನ್ ಪ್ರಭು ಮಾನೆ ಬೆಡ್ಕೊಂಡ ನನ್ನ ತಮಗೆ ಸ್ಟೇಟ್ಲಿಲಾಗಿ ಮೆಸೇಜ್ ಮಾಡಿ ಕರ್ಕೊಂಡ ಪ್ಲ್ಯಾನಿಂಗ್ ಇರೋರು ಮನೆಗೆ ಬರೋಣ ತಪ್ಪಿ ಹಚ್ಕೊಂಡು 7-8 ಮಂದಿ ಆಗಿ ಅವನಿಗೆ ಹೊಡೆದ ದತ್ ಮಾಡಾರ. ನಮಗೆ ಅಸಲ್ದಾಗ ಏನಾದ್ರೆ ನಮ್ಗೆ ನ್ಯಾಯ ಬೇಕು ಸರ್. ಅವ್ರು ಹುಡುಗಿ ಕರ್ಸ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿ ಅವ್ನಿಗೆ ಹೊಡೆದಾರ. ಎಲ್ಲಿ ಕರ್ಸಾರ ಸರ್? ಮನೆಗೆ ಕರ್ಸಾರ ರೀ? ಮನೆಗೆ ಕರ್ಸಾರ. ಕೈ ಕಾಲು ನಮ್ಮ ತಮ್ಮ ಮನೆಗೆ ಬಂದಳ ಕೈ ಕಾಲು ಕಟ್ಟಕ್ಕೆ ನನಗೆ 7-8 ಮಂದಿ ಹೊಡೆದಾರಣ. ನಮ್ಮ ಸಮಾಜ ಸರ್ಕಲ್ಗೆ ಕಳಿಸಿ ನೋಡಿ 7-8 ಮಂದಿಗೆ ಆಗಿ ಹೊಡೆದಾರಣ. ನನಗೆ ನಮ್ದು ಇದೆ ಅದ ನಮ್ಗೆ ಮುಳ್ಳಿದಾಗ ನಮ್ಗೆ ನ್ಯಾಯ ಬೇಕು. ಎಲ್ಲೆಲ್ಲಿ ಹೊಡೆದಾರ ರೀ ಸರ್? ಕಾಲು ಕೈ ಎಲ್ಲ ಸಂಸಾರ ಪೂರ ಮಾಡ್ದಾಕರ. ಬ್ರ್ಯಾಂಡ್ ಎಲ್ಲ ಹೊಡೆದಾಗದ. ಬ್ರ್ಯಾಂಡ್ ದಂಧೆ ಆಗಿಲ್ಲ. ಚೋಡ್ದೆ ಅದೆಲ್ಲ ಡ್ಯಾಮೇಜ್ ಆಗ ಸರ್. ಅಂದ್ರೆ ಏನು ಮನೆಗೆ ಒಂದು 5-10 ನಿಮಿಷ ಮಾತಾಡೋಣ. ಅವನಿಗೆ ದವಾಖಾನೆಗೆ ಹೋಯ್ದೆವು. ಉದಯಗಿರಿ ಹಾಸ್ಪಿಟಲ್ ಹೋಯ್ದೆವು. ಉದಯಗಿರಿ ಫಸ್ಟು. ಅಲ್ಲಿಂದ ಲಾತೂರ್ಗೆ ಹೋಯ್ದೆವು. ಲಾತೂರ್ ಸಹ್ಯಾದ್ರಿ ಹಾಸ್ಪಿಟಲ್ ಹೋಯ್ದೆವು. ಅಲ್ಲಿ ಡಾಕ್ಟ್ರು ಒಂದು 12 ಗಂಟೆ ನೋಡ್ಯಾನ. 12 ಗಂಟೆ ಬಾದ ಅಮ್ಮನ ಬಾಡಿ ಡೆಟ್ ಆಗತ್ತೆ. ಖಾಲಿ ಆಂಟಿಬಯೋಟಿಕ್ ಮೇಲೆ ಆಕ್ಸಿಜನ್ ತಗೊಳತ್ತಾನ. ಏನು ಟೈಮಿಂಗ್ ಅಂತ ಹೇಳೋಕ್ಕಾಗಲ್ಲ ಅಂತಾನೆ. ಅದೇ ರೀಸನ್ಲಿ ನೀನು ಡೆಟ್ ಆಗ್ಯದ ಸರ್. ಇದು ಆಗಿನ ಘಟನೆ? ಇದು ಘಟನೆ ಆಗಿನ ಸರ್ ಸಂಡೇ ಆಗ್ಯದ. ಸಂಡೇ ಮಧ್ಯಾಹ್ನ 2-3 ಗಂಟೆಗೆ ಆಗ್ಯದ. ನಿಮ್ಮ ತಮ್ಮನ ಹುಡುಗಿ ಲವ್ ಮಾಡ್ತೇವೆ ಹಂಗೆ ಅವ್ರು ನಮ್ಗೆ ಅಷ್ಟೇ ಹೇಳಿಲ್ಲ. ಅಷ್ಟೇ ಲವ್ ಇತ್ತಿಬಾರ್ದು. ಆಕೆ ಮೆಸೇಜ್ ಮಾಡಿ ಕರ್ಕೊಂಡಾಳ. ಅಷ್ಟೇ ಪ್ಲಾನಿಂಗ್ ಮಾಡಿ 7-8 ಮಂದಿ ಹೊಡೆದಾರ. ನನ್ನ ಕೈ ಕಾಲು ಕಟ್ಟಕ ನಮ್ಮ ತಮ್ಮ ಹೇಳಿದ ಅಷ್ಟೇ. ಅದನ್ನ ಮನೆಗೆ ಬರೋಣ ತಲೆಗೆ ಏನಿದ್ದಿಲ್ಲ. ಖಾಲಿ ಅವನಿಗೆ ದವಾಖಾನೆಗೆ ಹೋಯ್ತು ನಮ್ಮ ಬ್ರ್ಯಾಂಡ್ದಾಗ ಅಷ್ಟೇ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಗೆ ಹೆಂಗೆ ಯಾರು ಕರೆ ಮಾಡಿದ್ರು? ಯಾರು ಫೋನ್ ಮಾಡಿದ್ರು? ಫೋನ್ ಅಪೋಸಿಟ್ ಪಾರ್ಟಿದ್ರು ನಮ್ಮ ಕಾಕಕ್ಕೆ ಮಾಡಿದ್ರು. ನಿಮ್ಮ ಹೊಡೆದಿನವರೇ ಮಾಡ್ಯಾರ. ಹಾಂ ನಿಮ್ಮ ಹೊಡೆದ ಬಿಸಾಕಿದೆವು ಜಿಂದಾನ ಅಷ್ಟೇ ತಗೊಂಡೋಗಿ ನಂಗೆ ಏನು ಮಾಡಿದ್ದ ನೀವು ಏನು ಮಾಡ್ಕೊಂಬಂದು ಮಾಡ್ಕೋರಿ. ಪೊಲೀಸರೆಲ್ಲ ನಮ್ಮ ಜೇಬ್ದಾಗಾರ ಅಂತ ಖುಲ್ಲ ಚಾಲೆಂಜ್ ಕೊಟ್ಟು ಹೇಳ್ಕೊಂಡ್ರಿ ಸರ್. ನಮ್ಮ ತಮ್ಮ ಮನೆಗೆ ಬಂದು ಸ್ಟೇಟ್ಮೆಂಟ್ 5 ಮಂದಿ ಹೇಳಿದ್ದು ಅಷ್ಟೇ. ನಮಗೆ ಅವ್ನು ರೆಕಾರ್ಡಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಕೈ ಕಾಲು ಕಟ್ಟಕ್ಕೆ 7-8 ಮಂದಿ ಹೊಡೆದಾರ. ಜಾತಿವಾದಿ ಮೇಲೆ ಹೆಸರು ತಗೊಂಡು ಹೊಡೆದಾರ. ನೀವು ಜಾತಿ ನಾವು ಉಚ್ಚೇದ ಹತ್ತಿದ್ರು ನೀನು ಹಂಗೆ ಅವಕಾಶ ಹಿಂಗೆ ಅಂತ ಜಾತಿವಾದಿ ಮೇಲೆ ಹೊಡೆದಾರ ಸರ್. ಇದು ಪೊಲೀಸ್ ಸ್ಟೇಷನ್ಗೆ ಯಾವಾಗ ಹೋಗಿದ್ರು? ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಸರ್. ಡೈರೆಕ್ಟ್ ಹಾಸ್ಪಿಟಲ್ ಹೋಗಿದ್ರು. ಈ ಕಡೆ ಯಾರು ನಮ್ಮ ಅಂತಕ್ಕೆ ಅವರೇ ಇಲ್ಲಿದ್ರು. ಈಗ ಅವ್ನಿಗೆ ದವಾಖಾನೆಗೆ ಹೋಗ್ಬೇಕು ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹೇಳ್ರಿ. ನಾವು ಡೈರೆಕ್ಟ್ ಆ ಕಡೆ ಹೋಗಿ ಇದು ಮಾಡಿದ್ವಿ ಸರ್. ಏನು ಟೋಟಲಿ ನಮ್ಗೆ ಖಾಲಿ ನ್ಯಾಯ ಕೊಡ್ರಿ ಸರ್. ಅಷ್ಟೇ ಸರ್. FIR ಮಾಡಿರಿ? ಖಾಲಿ ಇಬ್ಬರದ ಹೆಸರು ಅದ. ಪೊಲೀಸರು ಏನು ಮಾಡಿಲ್ಲ. ಇವರೆಲ್ಲ ಏನು ಆ ಕಡೆ ಹೋಗಿ ಹೆಸರು ಕೇಳಿ ಇವ್ರು ನಮಗೆ ಕೇಳತ್ತಾರ ಸರ್. ಅವ್ರು ನಮ್ಮ ಹೊಡ್ದಾರ, ನಮ್ಗೆ ಹೇಳಿ ಹೊಡ್ದಾರ, ನಮಗೆ ಕೇಳಿ ಮಾಡ್ರ. ನಮ್ಗೇನು ಗೊತ್ತ ಸರ್ ಅದೆಲ್ಲ. ನಾನು CID ಏನು ಒಳಕ್ಕೆ ಗೌರ್ಮೆಂಟ್ ಕೆಲಸ ಮಾಡ್ರ. ನಮಗೇನು ಗೊತ್ತು ಸರ್. ತಂದೆ ತಾಯಿ ಹೆಸರು ಹುಡುಗಿ ಹೆಸರು ಹಾಕಿಲ್ಲ ಅವರು. ತಂದೆ ತಾಯಿ ಹೆಸರು ಹಾಕಿಲ್ಲ. ಈ ಹುಡುಗಿ ಖಾಲಿ ಅವ್ರು ಇಬ್ಬರದು ಇದು ಇನ್ಸ್ಟಿಟ್ಯೂಟ್ ಆಗ್ಯದ ಸರ್. ಅದ್ರಾಗ ಇಬ್ಬರೇ ಖರೆ. ಅದ್ರಾಗ ಹೊಡೆದಿಂದ ನನ್ನ ತಮ್ಮ ಮನೆಗೆ ಹೇಳಿದ್ದು 7-8 ಮಂದಿ ಹೊಡೆದಾನ ಸರ್. ಅಲ್ಲಿ ಇಲ್ಲಿ ಇನ್ನೂ ಇಲ್ಲ ಅದು ಟೋಟಲಿ. ಅಂದ್ರೆ ಕೇಳಿ ಜಾತಿಯವನು ನಮ್ದು ಯಾಕೆ ಮಾಡ್ತೀನಿ ನೀನು ಜಾತಿವಾದಿ ಮೇಲೆ ಅಂತ ಹೊಡೆದ ಮನೆಗೆ ತಮ್ಮ ಬಂದು ಹೇಳಂದ 5-10 ನಿಮಿಷ ಮಾತಾಡೋಣ ಸರ್. ಅದ್ರ ಬಾದ ಹೆಣಕ್ಕೆ ಬಿದ್ದ ಗೋನ್ ಬಿದ್ದದ. ಅವ್ನಿಗೆ ದವಾಖಾನೆಗೆ ಹೋದೆ ಸರ್. ಅವ್ನು ಬಾತ್ ಎಲ್ಲ ಎಟು ಜಡ್ ಬಂದ ಸರ್. ಅದ್ರ ಬಾದ ಡಾಟ್ ಬಾಡಿನೇ ಬಂದ ಸರ್. ಒಂದು ಮಾತುಕತೆ ಏನಿಲ್ಲ. ಇವತ್ತು ಡೆತ್ ಆಗ್ಯದ? ಇನ್ನೇನು ಸಾಯಂಕಾಲ ಆಗ್ಯದ ಸರ್. ನಿಮ್ಮ ಸಾಯಂಕಾಲ ಗೊತ್ತಾಗೊಂಡು ಹಾಗೆ ಗೊತ್ತಾಗೊಂಡ ಹೊಡೆದಾಳ ರಕ್ಷಾ ಸಂಡೇ ಹೊಡೆದ ಸರ್. ಮಧ್ಯಾಹ್ನ 3 ಗಂಟೆ ಹಂಗೆ. ಹಾಂ ಹಿಂಗೆ 3 ಗಂಟೆ 4 ಗಂಟೆ ಹಿಂಗೆ ಹೊಡೆದ. ऐसे और भी अपडेट्स जानने के लिए बने रहे KP News 24/7 के साथ। लाइक शेयर सब्सक्राइब करना ना भूलें।